ವಾರ್ನರ್ ಚಿಮ್ಮಿಸುವುದರ ಮೂಲಕ ಜೊತೆಯೊಂದಿಗೆ ಆಟಗಾರಿಗೆ ಉರಿದುಂಬಿಸುವ ಮೂಲಕ ಈ ಒಂದು ಪಂದ್ಯವನ್ನ ಉತ್ತಮವಾಗಿ ಪಂದ್ಯವನ್ನ ಮಾಡಲಿ. ಉತ್ತಮವಾದಂತಹ ಪಂದ್ಯದ ಆಟವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಮಾಜಿ ಶಾಸಕರನ್ನ ಧನ್ಯವಾದಗಳ ಮೂಲಕ ನಾನು ಅರ್ಪಿಸ್ತಾ ಇದ್ದೀನಿ. ಆ ಅರ್ಸಿಗರಿಂದಲೇ ಈ ಒಂದು ರಾಮಚಂದ್ರಪ್ಪ ಅಂತಕ್ಕಂಥ ಹೆಸರು ಈ ಊರಲ್ಲಿ ಮತ್ತೆ ಪ್ರತಿಧ್ವನಿಸಲಿ ಅಂತಕ್ಕಂಥ ವಿಚಾರ. ಗದಗ ರಾಣೆಬೆನ್ನೂರು ಹೊನ್ನಾಳಿ 138 ಕಿಲೋಮೀಟರ್ 902 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಈಗಾಗಲೇ ಮುಕ್ತಾಯ ಹಂತದಲ್ಲಿದೆ. ಕಾಮಗಾರಿಯನ್ನ ಕೆಶಿಪ್ ಏಜೆನ್ಸಿ ವತಿಯಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ಕಾಮಗಾರಿ ಹೊನ್ನಾಳಿ ನಗರದಲ್ಲಿ ಸಂಪೂರ್ಣವಾಗಿ ಅವೈಜ್ಞಾನಿಕ ಮತ್ತು ಕಾಮಗಾರಿ ಕಳಪೆಯಾಗಿದೆ. ಡ್ರೈನೇಜ್ ತುಮ್ಮಿನಕಟ್ಟೆ ರಸ್ತೆ ಹೊನ್ನಾಳಿ ಕಬರ್ಸ್ತಾನ್ನಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಯಾರು ಪ್ರಭಾವಿಗಳಿದ್ರೆ ಆ ಕಡೆ ಜಾಗ ಕಡಿಮೆ ತರಂದಿನ ಯಾರು ಬಾಯಿದ್ದಾರೆ ಅವ್ರ ಕಡೆ ಹೆಚ್ಚುವರಿ ಮಾಡಿದ್ದಾರೆ. ನಾವು ಹೇಳ್ತಿದ್ವಿ ಸಂಬಂಧಪಟ್ಟ ಇಲಾಖೆ ಹೇಳಿದ್ವಿ ಕಾಮಗಾರಿ ಪ್ರಾರಂಭ ಆಗ್ಬೇಕಂದ್ರೆ ಸಂಪೂರ್ಣವಾಗಿ 23 ಮೀಟರ್ ಅಳತೆ ಮಾಡಬೇಕು. ಮಧ್ಯದಲ್ಲಿ ಡಿವೈಡರ್ ಬರುತ್ತೆ 1 ಮೀಟರ್ ಮತ್ತು ಡ್ರೈನೇಜ್ ಫುಟ್ಪಾತ್ ಬರುತ್ತೆ. ನಾವು ಹೇಳ್ತೀವಿ ಕಾಮಗಾರಿ ಡ್ರೈನೇಜ್ ಕಾಮಗಾರಿ ಕಳಪೆಯಾಗಿದೆ, ಇದನ್ನು ಸರಿಪಡಿಸ್ಬೇಕಂತ ಹೇಳಿ ಇಂಜಿನಿಯರ್ಸ್ ನಾವೆಲ್ಲ ಮುಖಂಡರು ಪುರಸಭೆ ಮಾಜಿ ಅಧ್ಯಕ್ಷಗಳು ಎಲ್ಲ ನಗರದ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಕಾಮಗಾರಿ ಅವೈಜ್ಞಾನಿಕ ಇದನ್ನು ನಿಲ್ಲಿಸ್ತಾ ಇದ್ರೆ ಪೇಮೆಂಟ್ ಮಾಡಿಕೊಡುದಂತ ಕಂಡೀಷನ್ ಮಾಡಿದೀವಿ. ಹಾಗಾಗಿ ತಕ್ಷಣ ಇದನ್ನು ಸರಿಪಡಿಸಬೇಕು. ಇಲ್ಲದೇ ಇದ್ರೆ ಹೊನ್ನಾಳಿ ನಗರದಲ್ಲಿ ಈಗ ನಾಗರಿಕರು ಮತ್ತು ಭಾರತೀಯ ಜನತಾ ಪಾರ್ಟಿ ಸಂಯುಕ್ತ ಆಶ್ರಯದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂಬಂಧಪಟ್ಟ ಇಲಾಖೆಯವರಿಗೆ ಎಫ್ಸಿ ಕೇಂದ್ರ ಕೊಟ್ಟಿದ್ದೀವಿ. ತಕ್ಷಣ ಸರಿಪಡಿಸಬೇಕಂತ ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು.